ಈಗ ಕಂಸಾಳೆ ನೃತ್ಯ. Big round of applause to call upon the artist who will play the Kamsale Nritya. I will give you a little background about Kamsale Nritya. Kamsale is played for various deities in different parts of Karnataka. In this particular case, it is about Mahadeva, Malaya Mahadeshwara. Karadiya Kal Madi, I think this is the time when he became stone, when he assumed the form of a linga. This is the description. Karadiya Kal Madi, ಹುಲಿಯ ಹುತ್ತವ ಮಾಡಿ ತಾನು ಹಿಡಿದಿದ್ದ ಬೆತ್ತವ ಮರೆ ಮಾಡಿ ಮಾದೇವ ಹೊರಟಾನು ಜೇನು ಮಲೆಗಾಗಿ. One of the abodes of Mahadeva is Jenu Malaya. But when he is settled on the top of the hill, the devotee who wants to offer her devotion, she says, I can't come there. Right? ಹಣ್ಣು ಕಾಯಿ ಪೂಜೆ ಚಿನ್ನದ ಹುಲಿಯವನೇ ಬರಲಾರೆ ಏಳು ಮಲೆಗೆ, ಬರಲಾರೆ ನಿಮ್ಮ ಏಳು ಮಲೆಗೆ, ಬರಲಾರೆ ನಿಮ್ಮ ಏಳು ಮಲೆಗೆ ಮಾದೇವ ಒಪ್ಪಿಸಿಕೊಳ್ಳಿ ಹರಕೆಯ. So she wants to give the offering of her devotion, so the devotees will come to her home, her door and collect it. So they are called Mahadevana Guddaru. Gudda means Shishya. So Mahadevana ಶಿಷ್ಯರು ಬಂದು ಈ ಭಕ್ತಿಯ ಮನೆಯಿಂದ ಅವಳ ಭಕ್ತಿಯನ್ನ ತಗೊಂಡು ಹೋಗ್ತಾರೆ. ಅವರು ನುಡಿ ಯಾವ ತರ ಇರುತ್ತೆ, ಆಹಾ ಕಾರಣ್ಯ ನೀಡಮ್ಮ ಮುದ್ದು ಮಾದೇವ ಲಿಂಗನಿಗೆ. ಸೊ ಅವ್ರ ಆಶೀರ್ವಾದನೂ ಮಾಡಿ ಹೋಗ್ತಾರೆ. ಯಾರು ಬಂದರು ಮೈಗಳ ಮಾದಪ್ಪ ತೋರಿಸಯ್ಯ ನಿನ್ನ ರೂಪಗಳ, ಆಹಾ ನಿನ್ನ ಪಾದಾವ ನಂಬಿದ ಜನಕ್ಕೆ ಒಂದು ಮಳೆಯ ಹರಿದು, ಸಂಪತ್ತನ್ನು ಕೊಟ್ಟು ಅವರನ್ನು ಕಾಪಾಡು ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಆದರೆ ಇಲ್ಲಿ ಸ್ವಾರಸ್ಯವಾದ ಅಂಶ ಕಾರಣ್ಯ. ಆಹಾ ಕಾರಣ್ಯ ನೀಡಮ್ಮ ಮುದ್ದು ಮಾದೇವ ಲಿಂಗನಿಗೆ. ವಾಟ್ ಇಸ್ ದಿಸ್ ಕಾರಣ್ಯ? So Karanya, Karune, right? But this is, I didn't know, it's very interesting background about Karanya. Listen to this. ಮಠಕ್ಕೆ ದೇವಾಲಯಕ್ಕೆ ಬರುವ ಭಕ್ತರಿಗೆ, ಅತಿಥಿಗಳಿಗೆ ನಿತ್ಯವೂ ದಾಸೋಹವನ್ನು ನಡೆಯುವಂತಹ ನಿಯಮ ಮಹಾದೇವನ ಮಠಗಳಲ್ಲಿದೆ. ಅದಕ್ಕಾಗಿ ಭಕ್ತರ ಮನೆಗೆ ಹೋಗಿ ಗುರು ಕೋರನ್ನ ಭಿಕ್ಷಾ, ಕೋರು ಅನ್ನ, ಕೋರು ಇಸ್ ರಿಕ್ವೆಸ್ಟೆಡ್ ಫುಡ್. It is a food requested. Koranna Bhiksha eventually has become Karanya. ಅದರ ಬಾಯಿಯಲ್ಲಿ ಪಡೆದ ರೂಪವೇ ಕಾರಣ್ಯ. ಈ ಮಾದೇಶ್ವರನ ಗುಡ್ಡರು ಇಂದಿಗೂ ಪ್ರತಿ ಸೋಮವಾರ ಶುಕ್ರವಾರದಂದು ಕಾರಣ್ಯ ಮಾಡುತ್ತಾರೆ. ಈ ಸಂಪ್ರದಾಯವನ್ನು ಉಳಿಸಿಕೊಂಡು ಬರುತ್ತಿರುವ, ಕಂಸಾಳೆ ಹಿಡಿದು ಮನೆಯ ಬಾಗಿಲಿಗೆ ಬರುವ ಮಾದೇಶ್ವರನ ಭಕ್ತರು ಭಿಕ್ಷುಕರಲ್ಲ, ಮಾದೇಶ್ವರನ ಕಥೆಯನ್ನು ಹಾಡುವ ಕಥೋಪಜೀವಿಗಳು. ಈ ಧಾರ್ಮಿಕ ಸಂತೋಷಗಾರರು ಹಾಡೋದು ಯಾತಕ್ಕೋಸ್ಕರ? ತಮ್ಮ ಸಂತೋಷಕ್ಕೋಸ್ಕರ ಈ ಕಂಸಾಳೆ ಕಲೆಯನ್ನು ಪ್ರದರ್ಶಿಸಿ, ತಮ್ಮ ಮಾದೇಶ್ವರನ ಭಕ್ತಿಗೋಸ್ಕರ ಈ ಕಂಸಾಳೆಯ ಕಲೆಯನ್ನು ಪ್ರದರ್ಶಿಸಿ ಪರೋಕ್ಷವಾಗಿ ತಮ್ಮ ಅಮೋಘ ಕಾಣಿಕೆಯನ್ನು ಮಾದೇಶ್ವರನಿಗೆ ನೀಡುತ್ತಾರೆ. ಅಂತಹ ಕಲಾವಿದರು ಈಗ ಇಲ್ಲಿ ನೆರೆದಿದ್ದಾರೆ. ಬನ್ನಿ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸೋಣ. ಮಾದೇಶ್ವರ
first reference, probably first, I'm not sure, is actually found of Kamsale. It is in ಒಂದು ಕನ್ನಡ ಮಹಾಕಾವ್ಯ ಹರಿಹರ ಕವಿಯ ಗಿರಿಜಾ ಕಲ್ಯಾಣ ಮಹಾಪ್ರಬಂಧಂ ಎನ್ನುವಂತಹ ಕಾವ್ಯದಲ್ಲಿ ಹರಿಹರ ಕವಿಯಲ್ಲಿ ಅವನು ಹಂಪಿಯ ವಿನೋದ ಸ್ವಾಮಿಗೆ ಗಿರಿಜೆಯನ್ನು ಮದುವೆ ನಡೀತಾ ಇದೆ. ಆಗ ದಿಪ್ಪಣ ಹೋಗುವಂತಹ ಸಂದರ್ಭವನ್ನು ವರ್ಣನೆ ಮಾಡತಕ್ಕಂಥದ್ದು ಚಿಕ್ಕ ಹಳೆಗನ್ನಡ. ವಿ ಕ್ಯಾನ್ ಟ್ರೈ ದಟ್ ನೌ. ಮುಂದಣ ವೃಷಭಧ್ವಜದ, ಮುಂದೆ ವೃಷಭಧ್ವಜ ಹೋಗ್ತಾ ಇದೆ, ಮುಂದಣ ವೃಷಭಧ್ವಜದ ದರ್ಪಣದ ತಳಿಗಳ ಕಲಶಂಗಳಂ, ದರ್ಪಣದ ತಳಿಗಳ ಕಲಶಂಗಳಂ ಹಿಡಿದು ಯಾರ್ಯಾರು ಹೋಗ್ತಾ ಇದ್ದಾರೆ? ಮೆಲ್ಲ ಮೆಲ್ಲ ನಡಿ ಇಡುವ ಅರುಂಧತಿ, ಅನುಸೂಯಾದೇವಿ, ಗಾಯತ್ರಿ, ಸಾವಿತ್ರಿ, ಸರಸ್ವತಿ, ಶಚೀದೇವಿ, ಲಕ್ಷ್ಮಿ, ರೋಹಿಣಿಯರಾದಿಯಾದ ಪರಮ ಪತಿವ್ರತಾ ವಿಧಾನದ ವೇರಿಯಸ್ ಇನ್ಸ್ಟ್ರೂಮೆಂಟ್ಸ್, ಹೊಳೆವ ಭೇರಿಯ, ಸುಯಂಡ ನಿತ್ಯಾಳದ ಪೂರೈತ ಶಂಖದ, ಬಿರುಗಟ್ಟಿ ಕರೆವ ಕಹಳೆಗಳ, ಮೊಳಗುವ ಮದ್ದಳಿಯ, ಸುಗತಿಯ ನುಗುಳುವ ಕರಡೆಗಳ, ಮೇಳೈವ ಕಂಸಾಳದ, ಗರ್ಗರಿಪ ಗಿಗ್ಗಟಗಳಂ ಕೊಳ್ಳುವ ತಾಳದ, ಉಣ್ಣುವ ಗಾನದ, ಭೃಂಗಿಯ ನರ್ತನ, ಭೋರೆಂಬ ನವದ ಸಮಸ್ತ ವಸ್ತು ಹುಟ್ಟುವುದರ ನಡುವೆ ಸೊ ಈಗ ಮುಂದಿನ ಕಾರ್ಯಕ್ರಮ ಕಲರಿ ಪ್ರದರ್ಶನ ಇರುತ್ತೆ. ಅದಕ್ಕೂ ಮುಂಚೆ ನನ್ನ ಈ ಪುಟ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವ ಮುನ್ನ ಇವತ್ತಿನ ದಿನ ಗೋಶಾಲೆಯ ಉದ್ಘಾಟನೆ ಆಗಿದೆ, ಗೋಪೂಜೆ ನಡೆದಿದೆ. ಅದರ ಸಂದರ್ಭದಲ್ಲಿ ನನ್ನ ಹಾರೈಕೆಯಾಗಿ ರಘುವಂಶನ ಕಾಳಿದಾಸದಿಂದ ಕೆಲವು ಪದ್ಯಗಳನ್ನು ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ. ಅದೂರವರ್ತಿನೀಂ ಸಿದ್ಧಿಂ ರಾಜನ್ ವಿಗಣಯಾತ್ಮನಃ ಉಪಸ್ಥಿತೇಯಂ ಕಲ್ಯಾಣಿ ನಾಮ್ನಿ ಕೀರ್ತಿತ ಏವಯತ್. ದಿಲೀಪ ಮಹಾರಾಜ ಮಕ್ಕಳದೇ ವಸಿಷ್ಠರ ಆಶ್ರಮಕ್ಕೆ ಹೋಗಿದ್ದಾನೆ. ಅವನಿಗೆ ಕೊಟ್ಟಿರ್ತಕ್ಕಂಥ ಕೆಲಸ ಏನು ಅಂತಂದ್ರೆ ನಂದಿನಿಯ ಸೇವೆಯನ್ನ ಮಾಡಬೇಕು. ಈ ಸಮಾಧಾನದ ಪರಿಹಾರವನ್ನ ವಸಿಷ್ಠರು ದಿಲೀಪನಿಗೆ ಹೇಳುತ್ತಿರುವಾಗ ಅಲ್ಲಿಗೆ ನಂದಿನಿಯ ಆಗಮನ. ಇದು ಶುಭ ಶಕುನ. ರಾಜನೇ, ಹೆಸರು ಹೇಳುವಷ್ಟರಲ್ಲಿಯೇ ಈ ನಂದಿನಿಯು ಬಂದಿರುವುದನ್ನು ನೋಡಿದರೆ ನಿನ್ನ ಕಾರ್ಯವು ಕೈಗೂಡುವುದು ಎಂದು ನಂಬಬಹುದು. ಆ ನಂದಿನಿಯನ್ನ ಯಾವ ರೀತಿ ಸೇವೆ ಮಾಡಬೇಕು ಅಂತ ಹೇಳಿ ವಸಿಷ್ಠರು ದಿಲೀಪರಿಗೆ ಹೇಳ್ತಾರೆ. ಪ್ರಸ್ಥಿತಾಯಾಂ ಪ್ರತಿಷ್ಠೇತಾಃ ಸ್ಥಿತಾಯಾಂ ಸ್ಥಿತಿಮಾಚರೇಹೇ ನಿಷಣ್ಣಾಯಾಂ ನಿಶೀದಾಸ್ಯಾಂ ಪೀತಾಂಬಸಿ ಪಿಬೇರಪಃ. ಗೋವಿನ ಸೇವೆಯನ್ನ ಮಾಡೋರು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಅತ್ಯುತ್ತಮವಾದಂತಹ ಒಂದು ಉದಾಹರಣೆ, ಒಂದು ದರ್ಶನ ಇದೆ ಇಲ್ಲಿ. ಈ ನಂದಿನಿಯು ತಿರುಗಾಡುವುದಕ್ಕೆ ಹೊರಟರೆ ನೀನು ಹೊರಟಬೇಕು. ಅವಳು ಹೊರಟರೆ ನೀನು ಹೊರಡಿಸ್ಕೊಂಡು ಹೊರಡೋ ಹಾಗಿಲ್ಲ. ಅವಳು ಹೊರಟರೆ ನೀನು ಹೊರಡಬೇಕು. ದಾರಿಯಲ್ಲಿ ಅವಳು ನಿಂತರೆ ನೀನು ನಿಲ್ಲಬೇಕು. ಅದು ಕೂತರೆ ನೀನು ಆಗ ಕುಳಿತುಕೊಳ್ಳಬೇಕು. ಅದು ನೀರು ಕುಡಿಯುವಾಗ ನೀನು ನೀರು ಕುಡಿಯಬೇಕು. I think I will translate it. So this is the way sage Vasishtha prescribes to King Dilipa as to how to serve the cow Nandini. So you cannot ask her to go. When she is starting, you have to start. When she is walking, you have to walk. If she stops on the way, you have to stop. If she sits down, you have to sit. When she is drinking water, that is the time for you to drink water. The last one, Vanavrittirimam Shashvat Atmanugamanena Gam Vidyam Abhyasaneneva Prasada Iduvarhasi. ನೀನು ಕಾಡಿನ ಗೆಡ್ಡ ಗೆಣಸುಗಳನ್ನು ತಿನ್ನುತ್ತಾ ಎಡಬಿಡದ ಈ ಗೋವಿನ ಹಿಂದಿದ್ದು ವಿದ್ಯಾರ್ಥಿಗಳು ಸತತವಾದ ಅಭ್ಯಾಸದಿಂದ ವಿದ್ಯೆಯನ್ನು ಬಲಿಸಿಕೊಳ್ಳುವ ಹಾಗೆ ನೀನು ನಂದಿಯನ್ನು ಉಳಿಸಿಕೋ. ಇಂದಿನ ದಿನ ನನಗೆ ಟು ಬಿ ವೆರಿ ಫ್ರಾಂಕ್, ಇದು ನನಗೆ ವಸಿಷ್ಠರ ಆಶ್ರಮ ಅಂತಾನೆ ಅನ್ಸುತ್ತೆ. ಬಹುಶಃ ಇಲ್ಲಿ ಕೊಡುಗೆ ಇದ್ದು ನಂದಿನಿಯದು ಅದು ಇಂದು ಪೂರೈಸಿದೆ. ಇಲ್ಲಿನ ಮಕ್ಕಳೆಲ್ಲರೂ ಕೂಡ ರಘುವಂಶದ ರಘುವಿನಂತವರಾಗ್ರಿ,
ಈ ಆಶ್ರಮಕ್ಕೆ ವಸಿಷ್ಠಾಶ್ರಮದಂತಹ ಬ್ರಹ್ಮ ತೇಜಸ್ಸು ದೊರೆಯಲಿ ಅಂತ ಹೇಳ್ತಾ ನಮ್ಮ ಕನ್ನಡ ನಾಡಿನ ಸತ್ಯ ಧರ್ಮದ ಪ್ರತಿನಿಧಿಯಾದಂತಹ ಪುಣ್ಯಕೋಟಿಯ ಮಾತಿನಲ್ಲಿ ನನ್ನ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಎನ್ನ ವಂಶದ ಗೋಗಳೊಳಗೆ ನಿನ್ನ ವಂಶದ ಗೊಲ್ಲರೊಳಗೆ ಮುನ್ನ ಪ್ರತಿ ಸಂಕ್ರಾಂತಿಯೊಳಗೆ ಚನ್ನಕೃಷ್ಣನ ಭಜಿಸಬೇಕು. ಎಲ್ಲರಿಗೂ ನಮಸ್ಕಾರ.